ಇರ್ಬೇಕು ನೋಡ್ರಿ ಅಂತೀರಿಲ್ಲ ಹೆಂಗೆ ಮತ್ತು ಮಾತು ಕೇಳಿದ ಕೂಡಲೇ ಹೊಟ್ಟೆನ ಹಳ್ಳ ಕರಗುವಂಗಿತ್ತಂದ್ರೆ ಎಲ್ಲರೂ ಅಲ್ಲಿಗೆ ಹೋಗೋದು. ಕಿಡ್ನಿ ಫೌಂಡೇಶನ್ಗೆ ಯಾಕೆ ಹೋಗೋದು? ಕಿಡ್ನಿಯಾಗ ಹಾಳಾಗಿರ್ತಾವಿಲ್ರಿ. ಹಾಳಾದ ಕೂಡಲೇ ಬ್ಲಾಸ್ಟ್ ಮಾಡ್ಕೊಳಕ್ಕೆ ಹೋಗೋದು. ಇಲ್ಲಾಂದ್ರೆ ದವಾಖಾನಿಗೆ ಹೋಗಿ ಗುಳಿಗೆ ಇಂಜೆಕ್ಷನ್ ಮಾಡ್ಕೊಂಬರ್ತೀವಿ. ಅವ್ರು ಹೆಂಗೆ ತರ ನೋಡ್ರಿ, ಆಕೆ ಮಾತಾಡಿದ್ರೆ ಹೊಟ್ಟೆನ ಹಳ್ಳ ಅಂದ್ರೆ ಏನು, ಅಷ್ಟು ಮೃದುವಾಗಿ ಮಾತಾಡ್ತಾಳ, ಅಷ್ಟು ವಿನಯದಿಂದ ಮಾತಾಡ್ತಾಳ, ಅಷ್ಟು ಗೌರವ ಕೊಟ್ಟು ಮಾತಾಡ್ತಾಳ. ಮಾತಾಡಕ್ಕೆ ಅಷ್ಟು ಶಾಣ್ಯಾಳದಾಳ ಅಂತ ಅರ್ಥ. ಅದನ್ನು ನಾವು ತಿಳ್ಕೋಬೇಕು. ಭಾಳ ವಿನಯದಿಂದ ಮಾತಾಡ್ಬೇಕ್ರಿ ಅವ. ಮತ್ತು ಅದ್ರ ಜೊತೆಗೆ ಏನಿರ್ಬೇಕಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತಾಡ್ಬೇಕು. ನೀ ಮಾತಾಡಿದ ಮಾತ ಇನ್ನೊಬ್ಬರ ಎದ್ಯಾಗ ಚುಚ್ಚಿ ಬೆಣ್ಣಾಗ ಪಾರ್ ಹಾಯಬಾರ್ದು. ಒಬ್ಬೊಬ್ರು ಅಂತಿರ್ತಾರೆ ನೋಡ್ರಿ, ಅವ ಹಿಂಗೆ ಮಾತಾಡ್ಯಾನ ನನಗೆ, ಅವ ಹೆಂಗೆ ಮಾತಾಡ್ಯಾನಂತಂದ್ರೆ ಅವ ಮಾತಾಡಿದ ಮಾತು ನನ್ನ ಎದ್ಯಾಗ ಚುಚ್ಚಿ ಬೆಣ್ಣಾಗ ಪಾರಾಗ್ಯದ. ನಾ ಅಂತೂ ಸಾಯುತಕ ಅವನು ಬಿಡಂಗಿಲ್ಲ. ನಾ ಸತ್ರು ನನ್ನ ಮಕ್ಕಳಿಗೆ ಹೇಳಿ ಸಾಯ್ತನ್ನ. ಏನಂತ ಮತ್ತೇನು ಅವರು ನೀವು ಯಾವತ್ತು ಕೊಡ್ಲಿ ತೊಗೊಂಡು ನಿಂದ್ರಿ ಅತ್ತ ಇದನ್ನು ಹೇಳಿ ಸಾಯವ್ರನ್ನ. ಮತ್ತೆ ಮಕ್ಕಳಿಗೆ ಕೊಡ್ತಕ್ಕಂಥ ಸಂದೇಶ ಇದು. ಹೆಂಗೆ ಮಾತಾಡ್ಬೇಕಂದ್ರೆ ನಮ್ಮ ಮಾತ ಅವರ ಮನಸ್ಸಿಗೆ ಹೂವಿನಂಗಿರ್ಬೇಕು. ಆದ್ರೆ ಬಾಣದ ತುದಿಯಂಗಿರಬಾರದು. ಪ್ರಿಯವಾಗಿ ಮಾತಾಡ್ಬೇಕು. ಆನಂತರ ಸತ್ಯನೂ ಇರಬೇಕು, ಕರೆನೂ ಇರಬೇಕು ನೀವು ಮಾತಾಡೋ ಮಾತಾ. ಅದಕ್ಕೆ ಗೀತೆಯೊಳಗೆ ಪರಮಾತ್ಮ ಒಂದು ಮಾತು ಹೇಳ್ತಾನೆ ನೋಡ್ರಿ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ನೋಡ್ರಿ ಎಷ್ಟು ಚಂದದ ಮಾತ. ನೀನು ಸತ್ಯವನ್ನೇ ಮಾತನಾಡು, ಇಲ್ಲ ಅಂತ ಅರ್ಥ ಅಲ್ಲ, ನೀನು ಕರೆನ ಮಾತಾಡ. ಆದ್ರೆ ನೀನು ಮಾತನಾಡತಕ್ಕಂಥ ಸತ್ಯ, ನೀನು ಮಾತನಾಡತಕ್ಕಂಥ ಕರೆ ಅದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತಿತ್ತಂದ್ರೆ ಆ ಕರೆನೂ ಹೇಳಬೇಡ, ಸುಳ್ಳು ಹೇಳಲ್ಲ ಅಂತಾರ ಅವ್ರು. ನೋಡ್ರಿ ಹೆಂಗದ. ನೀನು ಮಾತನಾಡತಕ್ಕಂಥ ಮಾತು ಅದು ಸತ್ಯವಾದದ್ದು ಇದ್ರೂ ಇನ್ನೊಬ್ಬರಿಗೆ ಅಪ್ರಿಯವಾಗಿತ್ತಂದ್ರೆ ಅದನ್ನು ಹೇಳಬೇಡ. ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ನೀನು ಹೇಳುವ ಸತ್ಯ ಅಪ್ರಿಯವಾಗಿತ್ತಂದ್ರೆ ಅದನ್ನು ಹೇಳಬೇಡ. ಅಲ್ಲಿ ಏನಾರ ಸುಳ್ಳು ಹೇಳಿ ಕಡ್ಯಾಕಾಗ. ಒಬ್ಬ ಮಹಾನ್ ತಪಸ್ವಿ ತಪಸ್ಸು ಮಾಡಕತ್ತಿದ್ದಂತ. ಒಬ್ಬ ಕಟಕ ಆಕಳ ತಗೊಂಡು ಹೊಂಟಿದ್ದ. ಒಬ್ಬ ಕಟಕ, ಮತ್ತು ನಮ್ಮ ರೈತರ ಕಟಕರಿಗೆ ಆಕಳ ಮಾರ್ತಾರ್ರಿ, ಯಾಕೋ ಯಾಂಬಲ್ ಗೊತ್ತಿಲ್ಲ. ನಾವೊಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬರ ಮನೆಯೊಳಗೆ ಎಷ್ಟು ರೊಕ್ಕದಾವೋ ಬಿಟ್ಟವೋ ಗೊತ್ತಿಲ್ಲ, ಪ್ರತಿಯೊಬ್ಬರ ಮನ್ಯಾಗ ಎಷ್ಟು ಬಂಗಾರ ಐತೋ ಬಿಟ್ಟತ್ತೋ ಗೊತ್ತಿಲ್ಲ, ಪ್ರತಿಯೊಬ್ಬರ ಮನೆಯೊಳಗೆ ಏನು ಸೋಫಾ ಫ್ರಿಜ್ಜ ಸಾಮಗ್ರಿ ಅದಾವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮನೆ ದ್ವಾಡದತ್ತೋ ಪತ್ರಸದತ್ತೋ ಗೊತ್ತಿಲ್ಲ, ಆದ್ರೆ ಎಲ್ಲ ಇರಲಿಲ್ಲ ಅಂದ್ರೂ ನಡೀತದ. ಪ್ರತಿಯೊಬ್ಬರ ಮನ್ಯಾಗ ಒಂದು ಜವಾರಿ ಆಕಳಿರ್ಬೇಕ್ರಿ ಅವ, ಜವಾರಿ ಆಕಳಿರ್ಬೇಕು. ಯಾಕಂದ್ರೆ ಆಕಳಿತ್ತು ಅಂತಂದ್ರೆ ಎಷ್ಟು ಆರೋಗ್ಯ ಇರ್ತದ ಮನುಷ್ಯನಿಗೆ, ಎಷ್ಟು ಆರೋಗ್ಯ ಇರ್ತದ. ಆಕಳ ಹಾಲು ಉಂಡ್ರ, ಆಕಳ ತುಪ್ಪ, ಆಕಳ ಮಜ್ಜಿಗೆ, ಆಕಳ ಮೊಸರ ತಿಂದ್ರ ಎಷ್ಟು ಒಳ್ಳೇದಾಗ್ತದೆ ಈ ದೇಹಕ್ಕೆ. ಬಹುತೇಕ ನಿಮ್ಗೆ ಗೊತ್ತಿರ್ಬೇಕು, ದೇವರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಯಾವ ಹಾಲು ಕೇಳ್ತಾರ್ರಿ? ಯಾವ ಹಾಲು ರೀ? ಆಕಳ ಹಾಲ, ಆಕಳ ತುಪ್ಪ, ಆಕಳ ಮೊಸರ, ಆಕಳ ಮಜ್ಜಿಗೆ. ಯಾಕಂದ್ರೆ ಆಕಳಂದ್ರೆ ಅದು ಗೋಮಾತ. ಒಂದು ಆಕಳ ದೇಹದೊಳಗೆ 300 ಕೋಟಿ ದೇವತೆಗಳದಾರಂತೆ. ಮತ್ತು ಒಂದು ಆಕಳ ಕಡೆಯವ್ರಿಗೆ ಕೊಟ್ಟೆ ಅಂದ್ರೆ 300 ಕೋಟಿ ದೇವತೆಗಳನ್ನು ಕಡೆಯವ್ರಿಗೆ ಕೊಟ್ಟಂಗ ನಿನಗೆ ಎಷ್ಟು ಪಾಪ ಬರ್ತದೋ ಪುಣ್ಯಾತ್ಮ. ಒಂದು ಆಕಳ ಕಡೆಯವ್ರಿಗೆ ಕೊಟ್ಟೆ ಅಂದ್ರೆ ನಿನಗೆ ಎಷ್ಟು ಪಾಪ ಬರ್ತದ. ಕಡೆಯವ್ರಿಗೆ ಕೊಡಬೇಡ ಆಕಳ. ಮತ್ತು ರೈತರಂತಾರೆ, ಮತ್ತು ಅದು ಸಾಯು ಕಾಲಕ್ಕೆ ಅದನ್ನು ಜೋಪಾನ ಮಾಡೋಕ್ಕಾಗಂಗಿಲ್ಲ ರೀ ಸ್ವಾಮಿ, ಅದು ಬಿತ್ತಂದ್ರೆ ಹೇಳೋಕ್ಕಾಗಂಗಿಲ್ಲ. ಮತ್ತು ಅದನ್ನು ಹೆಂಗೆ ಮಾಡ್ಬೇಕು, ನಾವು ಹೆಂಗೆ ಜೋಪಾನ ಮಾಡ್ಬೇಕು? ಒಬ್ಬ ಕಟಕಗೆ ಕೊಡಾಕತ್ತಿದಂತ ಆಕಳ, ಕಟಕಗೆ ಅದು ಆಕಳಗೆ ಆರಾಮಿದ್ದಿದ್ದಿಲ್ಲ, ವಯಸ್ಸಾಗಿ ಹೇಳಕ್ಕೆ ಬರವಲ್ದಾಗಿತ್ತು, ಅಲ್ಲೇ ಮಕ್ಕೊಂಡಿತ್ತು. ಒಬ್ಬ ಕಟಕನ ಕರ್ಕೊಂಡು ಬಂದು ತೋರ್ಸಾಕತ್ತಿದ, ಇದನ್ನು ನೋಡ್ರಿ ಆಕಳ, ಇದನ್ನು ನೀವು ತೊಗೊಂಡು ಹೋಗ್ಬೇಕು, ಏನು ಕಿಮ್ಮತ್ತು ಮಾಡ್ತೀರಿ ಅಂತಂದಾಗ ಆಕಳ ಕಟಕನ ನೋಡಿತಂತ, ಮಾಲಕನು ನೋಡಿತಂತ, ತಗೊಳ್ಳವನು ನೋಡಿತು ಮತ್ತು ಕೊಡವನು ನೋಡಿ ಅಳ್ಳಾಕೈತಂತ ಆಕಳ ಕಣ್ಣಾಗ ನೀರು ಬಂದು. ರೈತ ಕೇಳ್ದಂತ ಯಾಕೆ ಹೇಳ್ತಿ ಅಂತಂದಾಗ, ಅಲ್ಲೋ ಮಾರಾಯ, ನನ್ನ ಕಟಕಗೆ ಕೊಡಾಕತ್ತಿದ್ದಲ್ಲೋ ಯಪ್ಪ, ಯಾಕೆ ಕಟಕಗೆ ಕೊಡ್ತೀಯೋ, ಏನಾಗ್ಯದ ನಿನಗೆ, ನನ್ನ ಯಾಕೆ ಕಟಕ ಕೊಡ್ತಿ? ಇನ್ನೊಂದು ತೋಡೆ ದಿವಸಕ್ಕೆ ಇಲ್ಲೇ ನಾ ಸಾಯ್ತಿದ್ನಿ, ಮಣ್ಣು ಮಾಡಿ ಬಿಡಬಾರ್ದನು, ಯಾಕೆ ನನ್ನ ಕಟಕ ಕೊಡ್ತಿ ಅಂತಂದಾಗ ಅವನು ರೈತ ಹೇಳ್ದಂತ, ಅಲ್ಲ ಮತ್ತು ನಿನ್ನ ಎತ್ತವಾಕ ಬರಂಗಿಲ್ಲ, ನಿನ್ನ
ಹೊಳ್ಸಕ್ಕೆ ಬರಂಗಿಲ್ಲ, ನೀ ಹೇಳಕ್ಕೆ ಬರಂಗಿಲ್ಲ, ನಿನಗೆ ಎಲ್ಲಿ ನೀರು ಕುಡಿಸ್ಬೇಕು, ಎಲ್ಲಿ ಜೋಪಾನ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಅದಕ್ಕೆ ನಿನ್ನ ಕಟ್ಟಿಗೆ ಕೊಟ್ಟು ಬಿಡ್ತಾನಂತಂದಾಗ ಆಕಳೊಂದು ಮಾತು ಹೇಳ್ತಂತೆ, ಯಪ್ಪ ಮತ್ತು ನನ್ನ ಜೋಪಾನ ಮಾಡೋಕೆ ನಿನಗೆ ಆಗಂಗಿಲ್ಲ, ನನ್ನ ಎಬ್ಸಕ್ಕೆ ಬರಂಗಿಲ್ಲ, ನನ್ನ ಕುಣ್ಸಕ್ಕೆ ಬರಂಗಿಲ್ಲ, ನನ್ನ ಹೊಳ್ಳಾಡ್ಸಕ್ಕೆ ಬರಂಗಿಲ್ಲ, ಬರೋಬರಿ ಮತ್ತು ನಿಮ್ಮ ಮನ್ಯಾಗ ನಿಮ್ಮ ಅವ್ಗೆ 90 ವರ್ಷ ಆಗ್ಯಾವಲ್ಲ, ಆಕಿನೂ ಬೆಡ್ ಮ್ಯಾಗ ಮಕ್ಕೊಂಡಾಳ, ಆಕಿನೂ ಜೋಪಾನ ಮಾಡೋಕೆ ನಿನಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಆಕಿನೂ ಕಟ್ಟಿಗೆ ಕೊಡ್ತೀಯೇನು? ಆಕಳು ಕೇಳ್ತಂತೆ, ನನ್ನ ಹೆಂಗೆ ಕಟ್ಟಿಗೆಗೂ ಕೊಡಾಕ ತಯಾರಾಗ್ಯದಿಯಲ್ಲ, ನಿಮ್ಮ ಅವ್ಗೂ ಹೇಳಕ್ಕೆ ಬರಂಗಿಲ್ಲ, ಕುಂಡ್ರಕ್ಕೆ ಬರಂಗಿಲ್ಲ, ಉಣ್ಣಕ್ಕೆ ಬರಂಗಿಲ್ಲ, ಆಕಿನೂ ಬೆಡ್ ಮೇಲೆ ಮಕ್ಕೊಂಡಾಳ, ಆಕಿನೂ ಕಟ್ಟಿಗೆಗೆ ಕೊಡ್ತೀಯನಂತಂದಾಗ ಅವ ಆಕಳು ಹೇಳ್ತಂತ, ಮೂರ್ಖ, ನಾನು ನಿಮ್ಮ ತಾಯಿ ಬರೇ ವರ್ಷ 2 ವರ್ಷ ನಿನಗೆ ಹಾಲು ಕುಡಿಸಿದ್ರೆ 20 ವರ್ಷ ನಿನಗೆ ಹಾಲು ಕೊಟ್ಟನೋ, ನನ್ನ ಹಾಲು ಉಂಡ ನನ್ನ ಕಟ್ಟಿಗೆಗೆ ಕೊಡ್ತಿ ಅಂದ್ರೆ ನಿನಗೇನು ಮನುಷ್ಯ ಅನ್ಬೇಕೋ ಏನು ಅನ್ಬೇಕೋ, ನಿನಗೇನು ಏನು ಅನ್ಬೇಕಂತ ಆಕಳ ಕಣ್ಣಾಗ ನೀರು ತತ್ತಂತ. ಯವ್ವ ಆಕಳ ಗೋ ವಿಶ್ವಶ ಮಾತ, ಮುಂಜಾನೆ ಎದ್ದು ಕೂಡಲೇ ಆಕಳ ಪೂಜೆ ಮಾಡ್ಬೇಕು, ಮಣಿಯೊಳಗೆ ಆಕಳಿರ್ಬೇಕು. ಒಂದು ಆಕಳಿತ್ತಂದ್ರೆ ಸಾವಿರಾರು ದೇವತೆಗಳಿದ್ದಂಗೆ ಮಣಿಯೊಳಗೆ. ನಮ್ಮ ರೈತರು ಆಕಳು ಸಾಕೋದು ಬಿಟ್ಟಾರೀಗ. ಒಬ್ಬ ಕಟಕ ಆಕಳು ತಗೊಂಡು ಹೋಗುವಾಗ ಒಬ್ಬ ಮಹಾನ್ ತಪಸ್ವಿ ಕಣ್ಣು ಮುಚ್ಕೊಂಡು ಕುಂತು ತಪಸ್ಸು ಮಾಡ್ತಿದ್ದ. ಆಕಳು ಹೊಂಟಿತ್ತದು ತಗೊಂಡು ಹೊಂಟಿದ್ದ. ಅದು ಆಕಳು ಏನು ಮಾಡಿತ್ತಂದ್ರೆ ಒಟ್ಟು ಕಸುಗೊಳಕತ್ತಿತ್ತದು, ಗೊತ್ತಾಗತ್ತದ ಆಕಳಿಗೆ ನನ್ನ ಕಟಕ ಒಯ್ಯಾಗತ್ತಾನ, ನನ್ನ ಕಡಿತಾನಂತ ತಿಳ್ಕೊಂಡು ಆಕಳಿಗೆ ಗೊತ್ತಿತ್ತು. ಅದು ಏನು ಮಾಡಿತ್ತಂದ್ರೆ ಕಸರುಕೊಂಡು ಓಡಿ ಎಲ್ಲಿ ಬತ್ತಂದ್ರೆ ಆ ತಪಸ್ವಿ ಮಹಾತ್ಮ ಸನ್ಯಾಸಿ ಋಷಿ ಏನು ಕುಂತಿದ್ದಲ್ಲ ಅವನ ಮುಂದೆ ಹಾದ ಅಲ್ಲೊಂದು 3-4 ದಾರಿ ಇದ್ದರೆ ಆ ದಾರಿಗೆ ಅವನು ಗುಡಿಸಲಿತ್ತು. ಒಂದು ದಾರ್ಯಾಗ ತಪ್ಪಿಸ್ಕೊಂಡು ಬಂದು ಇನ್ನೊಂದು ದಾರ್ಯಾಗ ಹೋಗಿಬಿಡ್ತದ ಆಕಳ. ಅದು ಜೋರು ಓಡಿ ಹೋಗಿಬಿಡ್ತು. ಇವು ಕಟಕ ಒಂದು ಸ್ವಲ್ಪ ವಯಸ್ಸಾದವಿದ್ದ, ಹಗರ್ಕ ಹುಡುಕಾಡ್ಕೊತ ಬಂದ. ಇಲ್ಲಿ ಮಹಾತ್ಮನ ತಕ್ಕ ಬಂದು ನಮಸ್ಕಾರ ಮಾಡಿ ಅವನು ಕಟಕಂದ, ಆಕಳೆ ಎತ್ತಾಗ ಹೋಗೈತಿ ನೋಡಿರೇನಂದವ. ನೋಡಿದ್ದೀವಲ್ಲ, ಇವೆಲ್ಲ ನೋಡಿದ್ದ ಆಕಳ ಈ ಕಡೆ ಹೋಗಿತ್ತದು. ಅವ ಕೇಳ್ದ, ಆಕಳಿ ಎತ್ತಾಗ ಹೋಗೈತಿ ನೋಡ್ಯಾರನಂದ ಕೂಡಲೇ ಅವ ಅಂದ, ಈ ಕಡೆ ಹೋಗೈತನ್ಯಂದ್ರೆ ಇವ ಅದನ್ನು ತೊಗೊಂಡು ಕೊಂದ ಬಿಡ್ತಾನೆ. ಮತ್ತೇನು ಹೇಳಲಿಲ್ಲ, ಸುಳ್ಳು ಹೇಳಿನಿ ಅಂದ್ರೆ ನಾನು ತಪಸ್ಸು ಮಾಡಿ ಸತ್ಯ ಹೇಳ್ಬೇಕಂತ ಒಂದು 100 ವರ್ಷ ಆತ ನಾ ಒಂದು ಮಾತು ಸುಳ್ಳು ಮಾತಾಡಿಲ್ಲ. ನನ್ನ ಬದುಕಿನ ಪರ್ಯಂತರ ಎಂದೂ ಸುಳ್ಳು ಮಾತಾಡಿಲ್ಲ. ಮತ್ತು ಇವನಿಗೆ ಆಕಳಿ ಈ ಕಾಡು ಹೋಗಿಲ್ಲ, ಈ ಕಾಡು ಹೋಗೈತಂತ ಸುಳ್ಳು ಹೇಳಿನಂದ್ರೆ ನನ್ನ ತಪಸ್ಸು ಕೆಡ್ತದ, ಹ್ಯಾಂಗೆ ಮಾಡಬೇಕು ಅನ್ಕೋತ ವಿಚಾರ ಮಾಡಿ ಮಹಾತ್ಮ ಒಂದು ಮಾತು ಭಾಳ ಚಂದ ಹೇಳಿದಂತೆ ಕಟ್ಕಗೆ. ಏನು ಹೇಳಿದಂತಂದ್ರೆ, ನೋಡಪ್ಪ, ನಿನ್ನ ಆಕಳ ಯಾಕಾಡಿ ಹೋಗೈತೆ ಅನ್ನೋದು ಕಣ್ಣು ನೋಡೈತಿ. ಪಕ್ಕ ಕೇಳ್ರ ಇದು ನೀವು, ನಿನ್ನ ಆಕಳ ಯಾಕಾಡಿ ಹೋಗೈತೆ ಅನ್ನೋದು ಕಣ್ಣು ನೋಡೈತಿ, ಆದ್ರೆ ಕಣ್ಣಿಗೆ ಹೇಳಕ್ಕೆ ಬರಂಗಿಲ್ಲ, ಬಾಯಿಗೆ ಹೇಳಕ್ಕೆ ಬರ್ತತೆ, ಖರೆ ಬಾಯಿ ನೋಡಿಲ್ಲ. ಮತ್ತೆ ಹ್ಯಾಂಗೆ ಮಾಡಬೇಕು? ಅವ ಅಂದ, ಇದು ಹುಚ್ಚತಿ ಅಂದ ಅವ ಸ್ವಾಮಿ, ಇದು ಹುಚ್ಚತಿ, ಇದಕ್ಕೇನು ಹೇಳಕ್ಕೆ ಬರೋಲ್ಲ ಅಂತ ತಿಳ್ಕೊಂಡು ಆ ಕಡಿತ ಹೋಗಿತ್ತು, ಈ ಕಡೆ ಹೋಗಿಬಿಟ್ಟ, ಭಾಳ ಚಲೋ ಆತಂದವ. ಈ ಟೈಮ್ದೊಳಗೆ ಸುಳ್ಳು ಹೇಳಿದ್ರು ನಡೀತದ ರೀ, ಯಾಕಂದ್ರೆ ಒಂದು ಆಕಳ ಪ್ರಾಣ ಉಳಿತೈತೆ ಅಲ್ರಿ, ಒಂದು ಆಕಳ ಪ್ರಾಣ ಉಳಿತದ. ಅದಕ್ಕೆ ಗೀತಾದೊಳಗೆ ಪರಮಾತ್ಮ ಭಗವದ್ಗೀತಾದೊಳಗೆ ಹೇಳ್ತಾನೆ ಏನಂತಂದ್ರೆ, ಸತ್ಯಂ ಬ್ರೂಯಾತ್, ಸತ್ಯವನ್ನು ಮಾತನಾಡು, ಆದರೆ ನೀ ಮಾತನಾಡುವ ಮಾತು ಅದು ಇನ್ನೊಬ್ಬರಿಗೆ ಅಪ್ರಿಯವಾಗಿರಬಾರದು. ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಒಂದು ಪ್ರಸಂಗ ಹೇಳ್ತಾನೆ ನಾನು ನಿಮಗೆ. ಏನಂತಂದ್ರೆ, ಪಾಂಡವರಿಗೆ ಕೌರವರಿಗೆ ಯುದ್ಧ ನಡೆದಿತ್ತಂತ. ಪಾಂಡವರಿಗೆ ಕೌರವರಿಗೆ ಯುದ್ಧ ನಡೆದಿತ್ತು. ಪಾಂಡವರ ಕಡೆಗೆ ಭಾಳ ಕಡಿಮೆ ಜನ, 18 ಅಕ್ಷೋಹಿಣಿಯೊಳಗೆ 11 ಅಕ್ಷೋಹಿಣಿ ಕೌರವರಿಗೆ, ಇವ್ರ ಕಡೆ ಬರೀ 7 ಅಕ್ಷೋಹಿಣಿ, ಭಾಳ ಕಡಿಮೆ ಜನ. ಅವ್ರ ಕಡೆ ಭಾಳ ಮಂದಿ. ಯಾರ ಕಡೆ? ಪಾಂಡವ್ರ ಕಡೆ. ನೀವು ಇಲ್ಲಿ ಬೇಕಾದ್ರೆ ನೋಡ್ರಿ, ನಿಮ್ಮ ಊರಾಗೂ ಜಗಳ ಹತ್ತಿದ್ರೆ ಚಲೋ ಮಂದಿ ಕಡೆ ಮಂದಿ ಭಾಳ ಇರ್ತತ್ತೋ ಏನು ಸುಮಾರು ಮಂದಿ ಕಡೆ ಮಂದಿ ಭಾಳ ಇರ್ತದ ರೀ? ಎಲ್ಲ ಕಡೆ ಅನುಭವ ಇದು. ಪಕ್ಕಾ ಗೊತ್ತಿರ್ತದ ನಾವು ಯಾರ ಕಡೆ ಅದೀವಿ ಅನ್ನೋದು, ಅವ್ನು ನಾಲಾಯಕದ ಅನ್ನೋದು ನಮಗೂ ಗೊತ್ತಿರ್ತದ. ಕರೆ ಊರಾಗ ಅವಂದ ನಡೀತದ ರೀ. ನಾವು ಬೇರೆ ಕಡೆ ವಾದೀವಿ ಅಂದ್ರೆ ನಮ್ಮನ್ನು ತಗೋತಾನ ನಾವು ಮೊದಲ. ಅವ ಏನಾರು ಯಾಕೆ ಮಾಡಲ್ಲ, ಸುಮ್ಮ ಅವ್ನು ಕೂಡ ಇರ್ಬೇಕು ನಾವು. ಹೆಂಗದ ನೋಡ್ರಿ, ಯಾರದ ಕೆಟ್ಟದಾರ, ಯಾರ ಅನ್ಯಾಯದ ಪರವಾಗಿದಾರ, ಯಾರ ಅಧರ್ಮದ ಪರವಾಗಿದಾರ, ಅವ್ರ ಕಡೆನ ಜನ ಭಾಳ. ಇವತ್ತಲ್ಲಿದು ಮಹಾಭಾರತದಿಂದ ನಡೆದುಕೊಂಡು ಬಂದ ಪ್ರಸಂಗ. ಕೌರವರಿಂದ ಎಂದೂ ಯಾರಿಗೂ ಒಳ್ಳೆಯದಾಗಿಲ್ಲ, ಆದರೂ ಅವ್ರ ಕಡೆ ಜನ ಭಾಳ.
ಮತ್ತು ಇವತ್ತು ಏನ್ರಿ ಕಲಿಯುಗದೊಳಗೆ ಇದು ತೀರಾ ಕೆಟ್ಟ ಯುಗ. ಮತ್ತು ಇಂಥದ್ರೊಳಗೆ ಎಲ್ಲರೂ ಅವರೇ. ಕೌರವ್ರ ಕಡೆ ಭಾಳ ಕಡಿಮೆ ಇದ್ರು, ಪಾಂಡವ್ರ ಕಡೆ ಬಿಡ್ರಿ ಚಲೋ ಮಂದಿ, ಕೆಟ್ಟ ಮಂದಿ ಸುಮಾರು ಮಂದಿ ಅಲ್ಲ. ದ್ರೋಣಾಚಾರ್ಯ ಇಡೀ ಪಾಂಡವರಿಗೆ ಕೌರವರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿರತಕ್ಕಂಥ ಒಬ್ಬ ಗುರು ದ್ರೋಣಾಚಾರ್ಯ, ಅವನು ಕೌರವ್ರ ಕಡೆನೇ ಇದ್ದ.